पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। महाव्याकरणाम्भोधिमन्थमानसमन्दरम् कवयन्तं रामकीर्त्या हनुमन्तमुपास्महे। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओम्। ಶ್ರೀ ಪುರುಷೋತ್ತಮ ರೂಪನಾದ ಶ್ರೀಮನ್ನಾರಾಯಣನಿಂದ ಅಭಿಮನ್ಯಮಾನವಾದಂತಹ ಒಂದು ಪುಣ್ಯತಮವಾದಂತಹ ಕಾಲ ಈ ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಆಚರಣೆಗಳನ್ನು ಮಾಡೋದು ಅಂತಂದರೆ ಅಪೂಪದಾನವನ್ನು ಮಾಡೋದು ಅಥವಾ ಯಾವುದಾದರೂ ಒಂದು ಹಾಡನ್ನು, ಮಂತ್ರವನ್ನು, ಸ್ತೋತ್ರವನ್ನು 33 ಬಾರಿ ಪಾರಾಯಣ ಮಾಡೋದು, ಹೀಗೆಲ್ಲ ಮಾಡುತ್ತಾರೆ. ಅದರ ಜೊತೆಗೆ ಅವಶ್ಯ ಮಾಡಬೇಕಾದಂತಹ ಕಾರ್ಯ ಅಂತಂದರೆ ಭಗವಂತನ ಕಥೆಗಳು ಮತ್ತು ಭಗವದ್ಭಕ್ತರ ಕಥೆಗಳನ್ನು ಕೇಳಿ ತಿಳಿದುಕೊಳ್ಳೋದು. ಮುಖ್ಯ ಪ್ರಾಣದೇವರೇ ಹೇಳಿದಂತೆ ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವೈ ಅಚಲೈಕ ಭಕ್ತಿ ಸ ಜೀವಮಾನಃ ಅಂತ. ಯಾರು ಪರಮಾತ್ಮನ ಕಥೆಗಳಲ್ಲಿ ನಿರಂತರ ಆಸಕ್ತಿಯನ್ನ ಹೊಂದಿರುತ್ತಾರೆ ಅಂಥವರು ನಿಜವಾಗಿಯೂ ಜೀವಂತವಾಗಿದ್ದಾರೆ ಅಂತ ಹೇಳುತ್ತಾರೆ. ಅಷ್ಟು ಮುಖ್ಯವಾದಂತಹ ಒಂದು ಅಂಶ ಪರಮಾತ್ಮನ ಕಥೆಗಳ, ಪರಮಾತ್ಮನ ಮಹಿಮೆಗಳ, ಭಗವದ್ಭಕ್ತರ ಕಥೆಗಳು ಮತ್ತು ಮಹಿಮೆಗಳು, ಅವುಗಳ ಶ್ರವಣವನ್ನು ಮಾಡೋದು. ಭಗವದ್ಭಕ್ತರ ಮಹಿಮೆಗಳನ್ನು ಶ್ರವಣ ಮಾಡೋದು ಅಂತಂದರೆ ಅದರಲ್ಲಿಯೂ ಪರಮಾತ್ಮನ ಮಹಿಮೆ ಸೇರಿಕೊಂಡಿರುತ್ತೆ. ಹೇಗೆ ಅಂತಂದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ 12 ಸ್ತೋತ್ರದಲ್ಲಿ ಒಂದು ಸಂಪೂರ್ಣ ಅಧ್ಯಾಯ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡುತ್ತಾರೆ. ಪರಮಾತ್ಮನ ಸ್ತೋತ್ರವನ್ನು ಮಾಡಲ್ಲ, ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡುತ್ತಾರೆ. ಆ ಸ್ತೋತ್ರದಲ್ಲಿ ಸೃಷ್ಟಿ ಸ್ಥಿತ್ಯಾದಿ ಮಹಾ ಕಾರ್ಯಗಳನ್ನು ಲಕ್ಷ್ಮೀದೇವಿ ಮಾಡುತ್ತಾಳೆ. ಲಕ್ಷ್ಮೀದೇವಿಯ ಅಪಾಂಗಲವ ಅಂದರೆ ಕೇವಲ ಕಣ್ಸನ್ನೆ ಮಾತ್ರದಿಂದ ಆ ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳು ಆಗುತ್ತಾವೆ ಅಂತ ಹೇಳುತ್ತಾರೆ. ಲಕ್ಷ್ಮೀದೇವಿಯ ಸ್ತೋತ್ರ ಆಯ್ತಲ್ಲ, ದೇವರ ಸ್ತೋತ್ರ ಎಲ್ಲಿದೆ ಅಂತಂದರೆ ಕೊನೆಗೆ ಒಂದು ಮಾತನ್ನ ಇಟ್ಟರು. ಇದೆಲ್ಲವೂ ಕೂಡ ಪರಮಾತ್ಮನೇ ಲಕ್ಷ್ಮೀದೇವಿಗೆ ಕೊಟ್ಟಂತಹ ಬಲದಿಂದ ನಡೀತಾ ಇರುವ ಕಾರ್ಯಗಳು. ಆದ್ದರಿಂದ ಈ ಲಕ್ಷ್ಮೀದೇವಿಯ ಮಹಿಮೆ ಏನಿದೆ ಇದೆಲ್ಲವೂ ಮೂಲತಃ ಶ್ರೀಮನ್ನಾರಾಯಣನ ಮಹಿಮೇನೆ ಅಂತ ಶ್ರೀಮದ್ ಆಚಾರ್ಯರು ಪರ್ಯವಸಾನ ಮಾಡುತ್ತಾರೆ. ಈ ಒಂದು ವಿಷಯವನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವದ್ಭಕ್ತರ ಮಹಿಮೆಯನ್ನ ಶ್ರವಣ ಮಾಡಿದರೂ ಕೂಡ ನಾವು ದೇವರ ಮಹಿಮೆಯನ್ನೇ ಅಂತತಃ ಹೋಗಿ ತಿಳಿದುಕೊಂಡಂತೆ ಆಗತ್ತೆ. ಇದೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ನಾವು ಭಗವದ್ಭಕ್ತಾಗ್ರೇಸರರಾದಂತಹ ಶ್ರೀ ಮುಖ್ಯಪ್ರಾಣದೇವರ ಪ್ರಥಮಾವತಾರ ಹನುಮದವತಾರ, ಅದರ ಕಥೆ ಏನು ರಾಮಾಯಣದಲ್ಲಿ ಬಂದಿದೆ ಆ ವಿಷಯವನ್ನ ತಿಳಿದುಕೊಳ್ಳೋಣ ಅಂತ ನಾನೇ ವಿಚಾರ ಮಾಡಿದ್ದೀನಿ.
ಹನುಮದ ಅವತಾರದ ಕಥೆಗಳು ಅಂತಂದ್ರೆ ನಮಗೆ ಮನಸ್ಸಿನಲ್ಲಿ ಬರೋದು ಯಾವುದು? ರಾಮದೇವರ ಸೇವೆಯನ್ನು ಮಾಡಿದ್ದು, ಸೀತಾದೇವಿಗೆ ರಾಮಾಂಗುಲೀಯಕವನ್ನು ತೆಗೆದುಕೊಂಡು ಹೋಗಿ ಕೊಟ್ಟದ್ದು, ಸೀತಾದೇವಿಯ ಸಂದೇಶವನ್ನು ರಾಮದೇವರಿಗೆ ಬಂದು ಹೇಳಿದ್ದು, ಅವಳ ಚೂಡಾಮಣಿಯನ್ನು ತಂದುಕೊಟ್ಟದ್ದು, ಈ ಎಲ್ಲ ರಾಮದೇವರ ಸಾಕ್ಷಾತ್ತಾದ ಸೇವೆಗಳೇನಿವೆ ಇವುಗಳೇ ನಮ್ಮ ಮನಸ್ಸಿನಲ್ಲಿ ಬರ್ತಾವೆ. ಆದರೆ ಇವುಗಳಷ್ಟೇ ಸೇವೆಗಳಲ್ಲ. ಮತ್ತೆ ಹನುಮಂತ ದೇವರ ಕಥೆ ಎಂದರೆ ಈ ಕಥೆಗಳಷ್ಟೇ ಅಲ್ಲ. ಶ್ರೀಮದಾಚಾರ್ಯರು ತಮ್ಮ ನಿರ್ಣಯದಲ್ಲಿ ಹೇಳುತ್ತಾರೆ, ಪರಮಾತ್ಮ ರಾಮಾವತಾರವನ್ನ ಮಾಡುತ್ತಾ ಇದ್ದಾನೆ ಅಂತ ತಿಳಿದ ಕೂಡಲೇ ರಾಮನ ಸೇವಾರ್ಥವಾಗಿ ಅನೇಕ ದೇವತೆಗಳು ಮತ್ತೆ ಋಷಿಗಳು ಅವತಾರ ಮಾಡಿದರು ಅಂತ. ಕೆಲವರು ಮನುಷ್ಯರ ರೂಪದಲ್ಲೇ ಅವತಾರ ಮಾಡಿದರು, ಇನ್ನು ಕೆಲವರು ಮನುಷ್ಯನ ರೂಪದಲ್ಲಿ ಅವತಾರ ಮಾಡದೆ ಮೃಗಗಳ ಮತ್ತೆ ಕಪಿಗಳ ರೂಪದಲ್ಲಿ ಮುಖ್ಯವಾಗಿ ಅವತಾರ ಮಾಡಿದರು. ಆದರೆ ರಾಮದೇವರ ಅವತಾರವಾದ ಮೇಲೆ, ಅಂದರೆ ರಾಮದೇವರು ಹುಟ್ಟಿದ ಮೇಲೆ ಹುಟ್ಟಿದಂತಹ ಎಲ್ಲ ದೇವತೆಗಳು ಮನುಷ್ಯ ರೂಪದಲ್ಲೇ ಹುಟ್ಟಿದ್ದು. ಯಾರು ಮೃಗಗಳ ಕಪಿಗಳ ರೂಪದಲ್ಲಿ ಹುಟ್ಟಿದ್ದಾರೆ ಅವರೆಲ್ಲ ರಾಮದೇವರು ಹುಟ್ಟುವುದಕ್ಕಿಂತ ಮೊದಲು ಹುಟ್ಟಿದಂತಹ ದೇವತೆಗಳು. ಮುಖ್ಯ ಪ್ರಾಣದೇವರು ಕಪಿ ರೂಪದಲ್ಲಿ ಹುಟ್ಟಿದ್ದಾರೆ ಅಂತಾದ ಮೇಲೆ ಅವರೂ ಕೂಡ ರಾಮದೇವರು ಹುಟ್ಟುವುದಕ್ಕಿಂತ ಮೊದಲು ಹುಟ್ಟಿದ್ದಾರೆ ಅಂತರ್ಥ. ಅಂದರೆ ರಾಮನ ಲೀಲೆ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಹನುಮನ ಲೀಲೆ ಪ್ರಾರಂಭ ಆಗಿದೆ. ಹೀಗಾಗಿ ರಾಮದೇವರ ಅವತಾರವಾಗುವುದಕ್ಕಿಂತ ಮೊದಲು ಅವರ ಏನೇನು ಕಥೆಗಳಿವೆ, ಅವರ ಏನೇನು ಮಹಿಮೆಗಳಿವೆ, ಹನುಮಂತ ದೇವರ ಮಹಿಮೆಗಳಿವೆ, ಮುಖ್ಯವಾಗಿ ಅವರ ಜನ್ಮದ ವೃತ್ತಾಂತ, ಅದನ್ನು ನಾವಿವತ್ತು ಸ್ವಲ್ಪ ಮಟ್ಟಿಗೆ ಯಥಾಶಕ್ತಿ ತಿಳಿದುಕೊಳ್ಳೋಣ. ಹನುಮಂತ ದೇವರ ಜನ್ಮ ವೃತ್ತಾಂತದ ವರ್ಣನೆ ನಮಗೆ ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗೋದು ಉತ್ತರಕಾಂಡದಲ್ಲಿ. ನಾವು ಈ ರೀತಿಯಾಗಿ ಆಲೋಚನೆ ಮಾಡಬಹುದು. ಒಂದು ದೊಡ್ಡ ಸಭೆ ಇದೆ, ಸಭೆಯಲ್ಲಿ ರಾಮದೇವರು ಕುಳಿತುಕೊಂಡಿದ್ದಾರೆ ಸಿಂಹಾಸನದಲ್ಲಿ. ಅಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಸ್ವಂತ ಮುಖ್ಯ ಪ್ರಾಣದೇವರಲ್ಲೇ ಇದ್ದಾರೆ. ಎಲ್ಲರೂ ಅಲ್ಲಿ ಕುಳಿತುಕೊಂಡಿದ್ದಾರೆ. ಅನೇಕ ಶಾಸ್ತ್ರಗಳ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ. ಅನೇಕ ಐತಿಹಾಸಿಕ ಘಟನೆಗಳ ಬಗ್ಗೆ ಆಯಾ ಋಷಿಗಳು ನಿರೂಪಣೆ ಮಾಡುತ್ತಾ ಇದ್ದಾರೆ. ಹೀಗೆ ಮಾಡಬೇಕಾದರೆ ಅಗಸ್ತ್ಯ ಮಹರ್ಷಿಗಳು ವಾಲಿ ಮತ್ತು ರಾವಣನ ಪ್ರಸಂಗದ ಬಗ್ಗೆ ನಿರೂಪಣೆ ಮಾಡಿದರು. ವಾಲಿ ರಾವಣನನ್ನ ನಿಗ್ರಹ ಮಾಡಿದಂತಹ ಕಥೆಯನ್ನ ಅವರು ಹೇಳಿದರು. ಅದು ಹೇಳಿ ಮುಗಿಸಿದ ಕೂಡಲೇ ರಾಮದೇವರು ಪ್ರಶ್ನೆ ಮಾಡುತ್ತಾರೆ. ಯಾವ ರೀತಿ ಅಂತಂದ್ರೆ, ರಾಮಾಯಣದಲ್ಲಿ ರಾವಣ ಅಂತನ್ನೋನು ಮುಖ್ಯ ಖಲನಾಯಕ. ಅವನನ್ನ ವಾಲಿ ಅಷ್ಟು ಸುಲಭವಾಗಿ ನಿಗ್ರಹ ಮಾಡಿದ್ದ ಅಂತನ್ನೋದನ್ನ ಕೇಳಿದ ಕೂಡಲೇ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುವ ಸಾಧ್ಯತೆ ಇರುತ್ತೆ. ಬಹುಶಃ ಕಪಿಗಳಲ್ಲಿ ವಾಲಿನೇ ಎಲ್ಲರಿಗಿಂತ ಹೆಚ್ಚು ಪ್ರಬಲ ಇರಬೇಕು ಅಂತ. ಅದು ಹಾಗಲ್ಲ. ಕಪಿಗಳ ಮಧ್ಯದಲ್ಲಿ ಅತಿ ಹೆಚ್ಚು ಪ್ರಬಲರಾದಂಥವರು ಮುಖ್ಯ ಪ್ರಾಣದೇವರು ಅಂತನ್ನೋದನ್ನ ಮತ್ತೆ ಜನರಿಗೆ ತಿಳಿಸಿಕೊಡುವುದಕ್ಕಾಗಿಯೇನೋ ಅನ್ನುವಂತೆ ರಾಮದೇವರು ಪ್ರಶ್ನೆ ಮಾಡುತ್ತಾರೆ. ಏನು ಅಂದ್ರೆ, ವಾಲಿ ಮತ್ತೆ ರಾವಣ ಅವರಿಬ್ಬರ ಕಥೆಯನ್ನು ನೀವು ಹೇಳಿದ್ರಿ. ಅವರು ತುಂಬಾ ಪ್ರಬಲರು, ನಿಸ್ಸಂದೇಹವಾಗಿ ತುಂಬಾ ಪ್ರಬಲರು ಅವರಿಬ್ಬರು. ಆದರೆ ಅವರಿಗಿಂತ ಹೆಚ್ಚು ಪ್ರಬಲನಾದಂಥವನು, ಜ್ಞಾನಿಯಾದಂಥವನು, ಮತ್ತೆ ನೀತಿಗಳನ್ನ ತಿಳಿದುಕೊಂಡಂಥವನು ನಮ್ಮ ಆಂಜನೇಯ ಇದ್ದಾನೆ. ಅವನ ಜನ್ಮದ ವೃತ್ತಾಂತವನ್ನ ನಮಗೆ ಹೇಳಿ ಅಂತ ಅಗಸ್ತ್ಯರಿಗೆ ರಾಮದೇವರು ಕೇಳುತ್ತಾರೆ. ಆಗಲಿ ಅಂತ ಅಗಸ್ತ್ಯ ಮಹರ್ಷಿಗಳು ಆ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಮೊದಲಿಗೆ ಹನುಮಂತ ದೇವರ ತಂದೆ ತಾಯಿಯರು ಕೇಸರಿ ಮತ್ತೆ ಅಂಜನಾ ಅಂತ ಅವರಿಬ್ಬರು ಮೇರು ಪರ್ವತದಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ಅಂಜನಾದೇವಿ ಅಂತ ಏನಿದ್ದಾಳೆ ಅವಳ ತಂದೆಯ ಹೆಸರು ಕೂಡ ಕೇಸರಿ ಅಂತಾನೆ.
ಅಲ್ಲಿ ಒಂದು ಕಥೆ ಇದೆ, ಪುರಾಣಗಳಲ್ಲಿ ಬರುವಂತಹ ಕಥೆ. ಅಂಜನಾದೇವಿಯ ತಂದೆ ಏನಿದ್ದ, ಅವನಿಗೆ ಪುತ್ರ ಸಂತಾನ ಇರಲಿಲ್ಲ. ಅವನಿಗೆ ಪುತ್ರ ಸಂತಾನ ಇರದ ಕಾರಣ ಕೇಸರಿ ಪುತ್ರ ಅಂತ ಕರೆಸಿಕೊಳ್ಳೋದಕ್ಕೆ ಯಾರೂ ಇರಲಿಲ್ಲಂತೆ. ಆದ್ದರಿಂದ ಅವನು ತನ್ನ ಮಗಳನ್ನ ಕೇಸರಿ ಅನ್ನುವ ಕಪಿಗೆ ಕೊಟ್ಟು ವಿವಾಹ ಮಾಡಿಸಿದ. ಅಂದರೆ ನನ್ನ ಅಳಿಯ ಮತ್ತೆ ಮಗಳಿಗೆ ಒಬ್ಬ ಪುತ್ರ ಸಂತಾನ ಹುಟ್ಟಿದರೆ ಅವನನ್ನ ಜನ ಕೇಸರಿ ಪುತ್ರ ಅಂತ ಕರೀತಾರೆ ಅಂತನ್ನುವ ಒಂದು ಭಾವನೆಯಿಂದ ಆ ರೀತಿ ಮಾಡಿದ ಅಂತ ಹೇಳ್ತಾರೆ. ಒಟ್ಟಾರೆ ಅಂಜನಾದೇವಿ ತುಂಬಾ ಪಾತಿವ್ರತ್ಯದಿಂದ, ಧರ್ಮದಿಂದ ತನ್ನ ಪತಿಯಾದಂತಹ ಕೇಸರಿಯ ಜೊತೆಗೆ ವಾಸ ಮಾಡುತ್ತಾ ಇದ್ಲು. ಆದರೆ ಅವರಿಗೂ ಪುತ್ರ ಪ್ರಾಪ್ತಿ ಆಗ್ತಾ ಇಲ್ಲ. ಆದರೆ ಕೇಸರಿ ಅಂತನ್ನುವನು ತುಂಬಾ ಧಾರ್ಮಿಕನಾಗಿದ್ದ. ಅವನು ಎಲ್ಲ ಋಷಿ ಮುನಿಗಳಿಗೆ ಸಹಾಯವನ್ನ ಮಾಡುತ್ತಾ ಇದ್ದ, ಅವರ ಸೇವೆಯನ್ನ ಮಾಡುತ್ತಾ ಇದ್ದ. ಆ ಸೇವೆಯಿಂದ ಆ ಎಲ್ಲ ಬ್ರಾಹ್ಮಣರು, ಋಷಿಗಳು ಸಂತುಷ್ಟರಾಗಿದ್ದಾಗ ಅವರ ಹತ್ತಿರ ಕೇಸರಿ ಕೇಳಿದ್ದಂತೆ, ನನಗೆ ಒಬ್ಬ ಶ್ರೇಷ್ಠನಾದಂತಹ ಪುತ್ರ ಸಿಗುವಂತೆ ನನಗೆ ಆಶೀರ್ವಾದವನ್ನ ಮಾಡಿ ಅಂತ. ಆವಾಗ ಆ ಎಲ್ಲ ಋಷಿಗಳು ಒಂದು ವ್ರತವನ್ನ ಅಂಜನಾದೇವಿಗೆ ಹೇಳುತ್ತಾರೆ. ಆ ವ್ರತ ಏನು ಅಂತಂದ್ರೆ ಅದಕ್ಕೆ ಅಬ್ಧವ್ರತ ಅಂತ ಹೆಸರು. ಅಬ್ಧವ್ರತ ಅಂದ್ರೆ ಏನು? ಆ ವ್ರತದ ನಿರೂಪಣೆಯನ್ನ ಕೇಳಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸುತ್ತೆ. ಏನು ಆ ವ್ರತದ ಸ್ವರೂಪ ಅಂತಂದರೆ, ಪ್ರತಿ ದಿವಸ ಬೆಳಗ್ಗೆ ಬೇಗ ಏಳಬೇಕು, ಎದ್ದು ಸ್ನಾನವನ್ನ ಮಾಡಬೇಕು. ಒಂದು ಬಾರಿ ಸ್ನಾನವನ್ನ ಮಾಡಿ, ಒಂದು ಬಾರಿ ಯಾವುದಾದರೂ ಒಂದು ತೀರ್ಥದಲ್ಲಿ ಸ್ನಾನ ಮಾಡಿ, ಒಂದು ಬಾರಿ ಪರಮಾತ್ಮನ ಒಂದು ಪ್ರತಿಮೆಗೆ ಪ್ರದಕ್ಷಿಣೆಯನ್ನ ಹಾಕಿ, ಒಂದು ಬಾರಿ ನಮಸ್ಕಾರವನ್ನ ಮಾಡಿ, ಒಂದು ಬಾರಿ ತೀರ್ಥ ಸ್ವೀಕಾರ ಮಾಡಬೇಕು. ಒಟ್ಟಾರೆ 4 ಕಾರ್ಯಗಳು: ಸ್ನಾನ, ಪ್ರದಕ್ಷಿಣ, ನಮಸ್ಕಾರ, ತೀರ್ಥಪ್ರಾಶನ ಅಂತ. ಈ 4 ಮಾಡಿದರೆ ಒಂದು ಗುಚ್ಛ ಕಂಪ್ಲೀಟ್ ಆದಂತೆ. ಈ ರೀತಿಯ ಗುಚ್ಛಗಳನ್ನ ಒಂದು ದಿನದಲ್ಲಿ 3 ಬಾರಿ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಂತ 3 ಬಾರಿ ಮಾಡಬೇಕು. ಇಷ್ಟು ಮಾಡಿದರೆ ಒಂದು ಕೃಚ್ಛ್ರ ವ್ರತ ಅಂತ ಆಗತ್ತೆ. ತುಂಬಾ ಸುಲಭವಾಗಿದೆ. ಆದರೆ ಬರೀ ಇಷ್ಟೇ ಮಾಡಿದರೆ ಕೃಚ್ಛ್ರ ವ್ರತ ಆಗೋದಿಲ್ಲ. ಈ 3 ಬಾರಿ ಮಾಡುವುದನ್ನ ಉಪವಾಸವಾಗಿದ್ದುಕೊಂಡು ಮಾಡಿದರೆ ಕೃಚ್ಛ್ರ ವ್ರತ ಅಂತ ಆಗುತ್ತೆ. ಇದೇ ಕೃಚ್ಛ್ರ ವ್ರತವನ್ನ ಸಂಪೂರ್ಣ ಮಾಸ ಮಾಡಿದರೆ ಅದು ಅಬ್ಧವ್ರತ. ಅಂದರೆ 1 ತಿಂಗಳು ಏನೂ ತಿನ್ನದೇ ಇರುವಂತೆ ಬರೀ ಪವನಾಶನರಾಗಿ ಇದ್ದುಕೊಂಡು, ಗಾಳಿಯ ಸೇವನೆಯನ್ನ ಮಾಡುತ್ತಾ ಇದ್ದುಕೊಂಡು, ಪ್ರತಿದಿನ 3 ಬಾರಿ ಈ 4 ಕಾರ್ಯಗಳ ಒಂದು ಗುಚ್ಛವನ್ನ ನಾವು ಪರಿಪೂರ್ಣಗೊಳಿಸಿದರೆ ಆವಾಗ ಒಂದು ಅಬ್ಧವ್ರತ ಅಂತ ಪರಿಪೂರ್ಣ ಆಗತ್ತೆ. ಈ ಅಬ್ಧವ್ರತವನ್ನ ಮಾಡುವಂತೆ ಅಂಜನಾದೇವಿಗೆ ಆ ಎಲ್ಲ ಋಷಿಗಳು ಹೇಳಿದರು. ಆಗಲಿ ಅಂತ ಅವಳು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾಳೆ. ಅವಳು ಒಟ್ಟಾರೆ 19 ತಿಂಗಳ ಕಾಲ, 19 ತಿಂಗಳು, 19 ಮಾಸಗಳು ಮತ್ತೆ 13 ದಿನ, ಇಷ್ಟು ದಿನಗಳ ಕಾಲ ಆ ವ್ರತವನ್ನ ಮಾಡಿದ್ದಾಳೆ. ಎಲ್ಲ ಸೇರಿಸಿ 583 ದಿನ ಈ ವ್ರತವನ್ನ ಅವಳು ಮಾಡಿದಳು. ಅಷ್ಟು ದಿನಗಳ ಕಾಲ ಅವಳು ಸಂಪೂರ್ಣ ಉಪವಾಸವನ್ನ ಮಾಡಿದ್ದಾಳೆ. ಮತ್ತೆ ಕೇವಲ ಪವನಾಶನಳಾಗಿ ಇದ್ದುಕೊಂಡು ಆ ವ್ರತವನ್ನ ಮಾಡಿದ್ದಾಳೆ. ಅಷ್ಟು ದಿನಗಳ ಕಾಲ ಆ ವ್ರತವನ್ನ ಮಾಡಿ ಮತ್ತೆ 20ನೇ ಮಾಸದ 14ನೇ ದಿವಸ ಅವಳು ಪ್ರಾತಃ ಕಾಲದಲ್ಲಿ 1 ಬಾರಿ ಆ ವ್ರತವನ್ನ ಮಾಡಿ, ಅಂದರೆ 1 ಬಾರಿ ಸ್ನಾನ, ಪ್ರದಕ್ಷಿಣೆ, ನಮಸ್ಕಾರ, ತೀರ್ಥಪ್ರಾಶನವನ್ನ ಮಾಡಿ ಆ ವ್ರತವನ್ನ ಸಮಾಪ್ತ ಮಾಡಿದ್ದಾಳೆ. ಒಟ್ಟಾರೆ ಅಷ್ಟು ದಿವಸಗಳಲ್ಲಿ 1750 ಬಾರಿ ಸ್ನಾನ, ಅಷ್ಟೇ ಬಾರಿ ನಮಸ್ಕಾರ, ಅಷ್ಟೇ ಬಾರಿ ಪ್ರದಕ್ಷಿಣ, ಅಷ್ಟೇ ಬಾರಿ ತೀರ್ಥಪ್ರಾಶನ ಅಂತ ಸೇರಿಸಿ ಒಟ್ಟಾರೆ 7000 ಬಾರಿ ಸ್ನಾನಾದಿ ಸಕಲ ಕಾರ್ಯಗಳ ಆವೃತ್ತಿ ಅಂತನ್ನೋದು ಆಗತ್ತೆ. ಇಷ್ಟು ವ್ರತವನ್ನ ಮಾಡಿದ ಪ್ರಭಾವದಿಂದಾಗಿ ವಾಯುದೇವರು ಪ್ರಸನ್ನರಾದರು.
ಅವರು ಅವಳಿಗೆ ಪುತ್ರ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸಿದ್ದಾರೆ. ಆ ಅನುಗ್ರಹದಿಂದಾಗಿ ಅವಳು ಗರ್ಭಧಾರಣವನ್ನು ಮಾಡಿದಳು. ವಾಯುದೇವರ ಉತ್ಪತ್ತಿಯ ಪ್ರಸಂಗದಲ್ಲಿ ಗರ್ಭದಲ್ಲಿ ಆ ಶಿಶು ಇದ್ದಾಗ ಆ ಶಿಶು ಶರೀರಕ್ಕೆ ವಾಯುದೇವರು ಅಭಿಮಾನಿಗಳು ಅಂತ ಆಗಿರೋದಿಲ್ಲ. ಆ ಶರೀರದಲ್ಲಿ ಇನ್ಯಾರಾದರೂ ಒಬ್ಬ ಜೀವನನ್ನ ಇಟ್ಟಿರ್ತಾರೆ. 9 ತಿಂಗಳ ಕಾಲ ಅಥವಾ 10 ತಿಂಗಳ ಕಾಲ ಏನು ಆ ಶಿಶು ತಾಯಿಯ ಗರ್ಭದಲ್ಲಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಶಿಶು ಶರೀರದಲ್ಲಿದ್ದ ಜೀವನಿಗೆ ಸಾಕಷ್ಟು ಯಾತನೆಗಳಾಗುತ್ತವೆ. ಆ ಎಲ್ಲ ಯಾತನೆಗಳನ್ನು ಅನುಭವಿಸೋದಕ್ಕೆ ಅಂತ ಒಬ್ಬ ಜೀವನನ್ನ ಆ ಶರೀರದ ಅಭಿಮಾನಿಯ ರೂಪದಲ್ಲಿ ಇಟ್ಟಿರ್ತಾರೆ. ಆ ಶರೀರ ಹುಟ್ಟಿದ ಮೇಲೆ 10 ಮಾಸಗಳ ಕಾಲ ತಾಯಿಯ ಶರೀರದಿಂದ ಹೊರಗೆ ಬಂದ ಮೇಲೆ ಅದರಲ್ಲಿ ವಾಯುದೇವರು ಪ್ರವೇಶ ಮಾಡುತ್ತಾರೆ ಅಂತನ್ನುವುದು ವಾಯುದೇವರ ಒಂದು ಅವತಾರ ಮಾಡಬೇಕಾದರೆ ಅವರು ಹುಟ್ಟುವಂತಹ ಕ್ರಮ. ದಶಮಾಸಗಳ ಅನಂತರದಲ್ಲಿ ಅಂಜನಾದೇವಿ ಒಬ್ಬ ಅತ್ಯಂತ ಸುಲಕ್ಷಣೋಪೇತನಾದಂತಹ ಮಗನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ ಮಗ ಹುಟ್ಟಿದ ಒಂದು ಬಾರಿ ಅವನಿಗೆ ಹಸಿವಾಗಿದೆ ಅಂತಾದಾಗ ಅವನಿಗೆ ತಿನ್ನಿಸ್ಬೇಕು ಅಂತ ಒಂದಿಷ್ಟು ಹಣ್ಣನ್ನ ತೆಗೆದುಕೊಂಡು ಬರೋದಕ್ಕೆ ಅಂಜನಾದೇವಿ ಕಾಡಿನಲ್ಲಿ ಹೋದಳು. ಕಾಡಿಗೆ ಹೋದಾಗ ಈ ಮಗುವಿಗೆ ಹಸಿವಾಗಿತ್ತು, ಅಳುತ್ತಾ ಇತ್ತು. ಮೇಲುಗಡೆ ನೋಡಿತು, ಸೂರ್ಯೋದಯ ಆಗುತ್ತಾ ಇದೆ. ಕೆಂಪಾದಂತಹ ಸೂರ್ಯಮಂಡಲ ಕಾಣಿಸ್ತು. ಆ ಸೂರ್ಯಮಂಡಲವನ್ನು ನೋಡಿ ಇದು ಒಂದು ಹಣ್ಣು ಅಂತ ತಿಳಿದುಕೊಂಡು ಆ ಮಗು ಆ ಸೂರ್ಯಮಂಡಲದ ಕಡೆಗೆ ಆಕಾಶದಲ್ಲಿ ಹಾರಿತಂತೆ. ಹಾರಿದಾಗ ಅದರ ವೇಗ ಎಷ್ಟಿತ್ತು ಅಂತಂದ್ರೆ ಮನಸ್ಸಿನ ವೇಗದಗಿಂತಲೂ ಹೆಚ್ಚಿನ ವೇಗ ಆ ಆಂಜನೇಯನದ್ದಾಗಿತ್ತು. ಮನಸ್ಸಿನ ವೇಗ ಅಂತಂದ್ರೆ ಇದು ತುಂಬಾ ಅಧಿಕವಾಗಿರುತ್ತೆ. ಈಗ ಸದ್ಯಕ್ಕೆ ಮನಸ್ಸು ಬೆಂಗಳೂರಲ್ಲಿದೆ ಅಂತಂದ್ರೆ ಮುಂದಿನ ಕ್ಷಣದಲ್ಲೇ ಅಮೆರಿಕಕ್ಕೆ ಹೋಗ್ಬಿಟ್ಟಿರಬಹುದು, ಅದರ ಮುಂದಿನ ಕ್ಷಣದಲ್ಲಿ ಮಂಗಲ ಗ್ರಹಕ್ಕೆ ಹೋಗಿರುತ್ತೆ. ಅಷ್ಟು ವೇಗ ಮನಸ್ಸಿಗಿದೆ. ಅದಕ್ಕಿಂತಲೂ ಹೆಚ್ಚಿನ ವೇಗದಿಂದ ಮುಖ್ಯ ಪ್ರಾಣದೇವರು, ಆ ಪ್ರಾಣದೇವರ ಮಗ, ಅವನು ಸೂರ್ಯನ ಕಡೆಗೆ ಆಕಾಶದಲ್ಲಿ ಹಾರತಾ ಇದ್ದಾನೆ. ಎಲ್ಲ ದೇವತೆಗಳು ಋಷಿಗಳು ನಿಂತುಕೊಂಡು ನೋಡ್ತಾ ಇದ್ರಂತೆ. ಅವರಂದ್ರು, ಈಗ ತಾನೇ ಹುಟ್ಟಿದಾನೆ, ಸದ್ಯ ಜಾತ ಮಾತ್ರ, ಈಗ ತಾನೇ ಹುಟ್ಟಿದ ಮಗು ಇಷ್ಟು ವೇಗದಿಂದ ಹಾರತಾ ಇದೆ ಅಂತಂದ್ರೆ ಇನ್ನು ಇವನು ದೊಡ್ಡವನಾದ ಮೇಲೆ ತನ್ನ ಯೌವನಕ್ಕೆ ಬಂದಾಗ ಇನ್ನು ಇವನಿಗೆ ಎಷ್ಟು ಶಕ್ತಿಗಳು ಬರ್ತಾವೋ ಗೊತ್ತಿಲ್ಲ, ಇವನ ವೇಗ ಎಷ್ಟಿರತ್ತೋ ಗೊತ್ತಿಲ್ಲ ಅಂತ ಆಶ್ಚರ್ಯದಿಂದ ನೋಡಿದ್ರಂತೆ ಎಲ್ಲರೂ. ಅದೇ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳಿಂದ ಆ ಶಿಶುವಿಗೆ ಬಾಧೆಯಾಗಬಾರದು ಅಂತ ಅವನ ತಂದೆಯಾದಂತಹ ಮುಖ್ಯ ಪ್ರಾಣದೇವರು ಆ ಮಗುವಿನ ಹಾರತಾ ಇರುವಂತಹ ಆ ಮಗುವಿನ ಸುತ್ತಮುತ್ತಲೂ ಒಂದು ಶೀತಲವಾದ ವಾಯುಮಂಡಲವನ್ನ ಇಟ್ಟಿದ್ರು ಅಂತ ಕಥೆಯನ್ನ ನಾವು ಕೇಳುತ್ತೇವೆ. ಹೀಗೆ ಆ ಪ್ರಬಲವಾದಂತಹ ಮಗು ತಮ್ಮ ತಂದೆಯ ರಕ್ಷಣೆಯಲ್ಲಿ ಸೂರ್ಯನ ಕಡೆಗೆ ತುಂಬಾ ವೇಗವಾಗಿ ಹೋಯಿತು. ಸೂರ್ಯನ ಹತ್ತಿರ ಹೋದರೆ ಅಲ್ಲಿ ಇನ್ನೊಂದು ಘಟನೆ ನಡೆದಿತ್ತು. ಯಾವ ದಿನ ಹನುಮಂತ ದೇವರು ಸೂರ್ಯನ ಹತ್ತಿರ ಹೋದರು ಅದೇ ದಿನ ರಾಹು ಸೂರ್ಯನನ್ನ ಗ್ರಸನ ಮಾಡೋದಕ್ಕೆ ಅಂತ ಬರ್ತಾ ಇತ್ತು. ಹನುಮಂತ ದೇವರು ರಾಹುವಿನ ಕಡೆಗೆ ನೋಡಿದರು. ಸೂರ್ಯನ ಕೆಂಪಾದ ಕಿರಣಗಳಿಂದಾಗಿ ರಾಹು ಕೂಡ ಕೆಂಪಾಗಿ ಕಾಣ್ತಾ ಇದ್ದ. ಅವನನ್ನ ನೋಡಿ ಆ ರಾಹುವನ್ನ ತಿನ್ನಬೇಕು ಅಂತ ಅವನ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಹನುಮಂತ ದೇವರು. ಸ್ವಭಾವತಃ ದುರ್ಜನರನ್ನ ಸಹಿಸುವಂಥವರಲ್ಲ ಹನುಮಂತ ದೇವರು. ಆದ್ದರಿಂದ ಸೂರ್ಯನನ್ನ ಬಿಟ್ಟರು ರಾಹುವಿನ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡಿದರು. ರಾಹು ಇವರು ಯಾಕೆ ನನ್ನ ಹಿಂದೆ ಬರ್ತಾ ಇದ್ದಾರೆ ಅಂತ ಓಡಿ ಹೋಗಿ ಇಂದ್ರನ ಹತ್ತಿರ ಹೋದಂತೆ. ಇಂದ್ರನ ಹತ್ತಿರ ಹೋಗಿ ಅವನು ಇಂದ್ರನಲ್ಲಿ ಪ್ರಾರ್ಥನೆ ಮಾಡಿದ, ನನ್ನ ಹಿಂದೆ ಹೀಗೊಂದು ಮಗು ಬಿದ್ದಿದೆ,
ಅದು ನನ್ನನ್ನು ತಿನ್ನಬೇಕು ಅಂತ ಬರ್ತಾ ಇದೆ. ನಿನ್ನ ನಿಯಂತ್ರಣದಲ್ಲೇ ನಾನಿದ್ದೇನೆ ಅಂತ ರಾಹು ಹೇಳುತ್ತಾನೆ. ಇಂದ್ರ, ನಿನ್ನ ನಿಯಂತ್ರಣದಲ್ಲೇ ನಾನಿದ್ದೇನೆ, ನಿನ್ನ ಮಾತಿನಂತೆಯೇ ನಾನು ಸೂರ್ಯನನ್ನ ತಿನ್ನಬೇಕು ಅಂತ ಹೋಗ್ತಾ ಇದ್ದೆ, ಸೂರ್ಯನನ್ನ ಗ್ರಸನ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ಆದರೆ ಈ ಮಗು ಮಧ್ಯದಲ್ಲಿ ಬಂದಿದ್ದಷ್ಟೇ ಅಲ್ಲ, ನನ್ನನ್ನು ತಿನ್ನಬೇಕು ಅಂತ ಬರ್ತಾ ಇದೆ, ಇದರಿಂದ ರಕ್ಷಣೆ ಮಾಡು ಅಂತ ರಾಹು ಪ್ರಾರ್ಥನೆ ಮಾಡಿದ ಇಂದ್ರನ ಹತ್ತಿರ ಹೋಗಿ. ಅಷ್ಟರಲ್ಲಿ ಹನುಮಂತ ದೇವರು ರಾಹುವನ್ನ ಹಿಂಬಾಲಿಸ್ತಾ ಅಲ್ಲಿಗೆ ಬಂದರು. ಅಲ್ಲಿ ಬಂದು ರಾಹುವನ್ನ ನೋಡಿದರು, ಆಮೇಲೆ ಇಂದ್ರನನ್ನ ನೋಡಿದರು. ಇಂದ್ರನ ಸಮೀಪದಲ್ಲೇ ಇದ್ದಂತಹ ಐರಾವತವನ್ನ ನೋಡಿದರು. ರಾಹುವನ್ನ ನೋಡಿದ್ರು, ಐರಾವತವನ್ನ ನೋಡಿ, ಓ ಐರಾವತ ದೊಡ್ಡದಾಗಿದೆ, ಇದು ದೊಡ್ಡ ಹಣ್ಣು ಅಂತ ಅದನ್ನು ತಿನ್ನೋದಕ್ಕೆ ಅದರ ಹಿಂದೆ ಹೋಗ್ಬಿಟ್ರು. ಆವಾಗ ಇಂದ್ರ ಚಿಂತೆಯಲ್ಲಿ ಹೆದರುಕೊಂಡು ತನ್ನ ವಜ್ರಾಯುಧವನ್ನ ತೆಗೆದುಕೊಂಡು ಹನುಮಂತ ದೇವರ ಮೇಲೆ ಪ್ರಹಾರವನ್ನ ಮಾಡುತ್ತಾನೆ. ಆ ವಜ್ರಾಯುಧ ಬಂದು ಅವರ ಹನು ಪ್ರದೇಶದಲ್ಲಿ, ಅಂದರೆ ಅಧರದ ಕೆಳಭಾಗದಲ್ಲಿ ತಾಕಿದೆ. ಅದರಿಂದ ಆ ಶಿಶು ಮೂರ್ಛಿತ ಆಗಿ ಮತ್ತೆ ಕೆಳಗೆ ಬೀಳುತ್ತಾ ಮೇರು ಪರ್ವತದ ಮೇಲೆ ಬಿತ್ತಂತೆ. ಮೇರು ಪರ್ವತದಿಂದಲೇ ಹಾರಿ ಆಕಾಶದ ಕಡೆಗೆ ಹೋಗಿದ್ದು. ಮತ್ತೆ ಇಂದ್ರನ ಪ್ರಹಾರದಿಂದಾಗಿ ಮೂರ್ಛಿತರಾದಾಗ ಅದೇ ಮೇರು ಪರ್ವತದ ಮೇಲೆ ಮತ್ತೆ ಹನುಮಂತ ದೇವರು ಬಂದು ಬಿದ್ದರು. ಮೂರ್ಛಿತರಾಗಿದ್ರು ಅಂದ್ರೆ ನಿಜವಾಗಲೂ ಆಗಿದ್ರು ಅಂತ ಅರ್ಥ ಅಲ್ಲ, ಮೂರ್ಛಿತರಾದವರಂತೆ ಲೀಲೆ ಮಾಡುತ್ತಾ ಇದ್ರಷ್ಟೆ. ಆವಾಗ ವಾಯುದೇವರು ಅಲ್ಲಿಗೆ ಬಂದಿದ್ದಾರೆ. ಸೂರ್ಯನಿಂದಾಗಿ ಬಿಸಿ ಹತ್ತಬಾರದು ಅಂತ ಅವನನ್ನ ರಕ್ಷಣೆ ಮಾಡುತ್ತಾ ಇದ್ದಂಥವರು ವಾಯುದೇವರು. ಈಗ ಅವನ ಮೇಲೇನೆ ವಜ್ರಪ್ರಹಾರ ಆಗಿದೆ ಅಂತನ್ನೋದು ಗೊತ್ತಾದಾಗ ಅವರಿಗೆ ಸಹಜವಾಗಿ ತುಂಬಾ ಕ್ರೋಧ ಬಂತು. ಅವರು ತಮ್ಮ ಮಗನನ್ನ ಕರೆದುಕೊಂಡು, ಮುಖ್ಯ ಪ್ರಾಣದೇವರು ತಮ್ಮ ಮಗನನ್ನ ಕರೆದುಕೊಂಡು ಒಂದು ಗುಹೆಯ ಒಳಗಡೆ ಕುಳಿತುಕೊಂಡು ಆ ಗುಹೆಯ ಬಾಗಿಲನ್ನು ಮುಚ್ಚಿಬಿಟ್ರಂತೆ. ವಾಯುದೇವರು ಸಂಪೂರ್ಣ ಪ್ರಪಂಚದಲ್ಲಿ ವಾಯು ಸಂಚಾರವನ್ನ ಮಾಡುವಂಥವರು. ಅವರೇ ಎಲ್ಲ ವಾಯುವನ್ನ ನಿರೋಧನ ಮಾಡಿಬಿಟ್ಟಿದ್ದಾರೆ, ಒಂದು ಗುಹೆಯಲ್ಲಿ ಕುಳಿತುಕೊಂಡು ಬಿಟ್ಟಿದ್ದಾರೆ ಅಂತಾದ ಕೂಡಲೇ ಸಮಗ್ರ ಬ್ರಹ್ಮಾಂಡದಲ್ಲಿ ಗಾಳಿಯೇ ಇಲ್ಲ ಅಂತ ಆಗೋಯ್ತು. ಯಾವ ಜೀವಿಗಳಿಗೂ ಉಸಿರಾಡೋದಕ್ಕಾಗುತ್ತಾ ಇಲ್ಲ, ಯಾವ ಜೀವಿಗಳಿಗೂ ಅಲ್ಲಾಡೋದಕ್ಕೆ ಸಹಿತ ಆಗುತ್ತಾ ಇಲ್ಲ. ಮತ್ತೆ ಎಲ್ಲರ ಶರೀರಗಳು ಒಣಗಿದ ಕಟ್ಟಿಗೆಯಂತೆ ಲಟಲಟ ಅಂತ ಮುರಿಯೋದಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತಂದ್ರೆ, ಶರೀರ ಸರಿಯಾಗಿರಬೇಕು ಅಂದ್ರೆ ಅದರಲ್ಲಿ ನೀರು ಬೇಕು, ನೀರು ಇರಬೇಕು ಅಂದ್ರೆ ಗಾಳಿ ಬೇಕು. ಗಾಳಿಯೆಲ್ಲ ತೆಗೆದುಕೊಂಡು ಹೋಗ್ಬಿಟ್ರು ವಾಯುದೇವರು ಅಂದ್ರೆ ನೀರಿಲ್ಲ, ನೀರಿಲ್ಲ ಅಂತ ಆದ ಕೂಡಲೇ ಶರೀರ ಎಲ್ಲ ಒಣಗಿ ಮುರಿಯೋದಕ್ಕೆ ಪ್ರಾರಂಭ ಆಯಿತು. ಎಲ್ಲ ದೇವತೆಗಳು ಭಯಗ್ರಸ್ತರಾಗೋದು. ಈಗ ಏನು ಮಾಡಬೇಕು ಅಂತ ಹೆದರಿಕೊಂಡು ವಾಯುದೇವರ ಸಮಾನ ಕಕ್ಷೆಯಲ್ಲಿ ಅವರಿಗಿಂತ ಸ್ವಲ್ಪ ಸಾಧನೆಯಲ್ಲಿ ಮುಂದಿರುವಂಥವರು ಬ್ರಹ್ಮದೇವರು. ಅವರೇ ಗತಿ ಅಂತ ಬ್ರಹ್ಮದೇವರ ಹತ್ತಿರ ಎಲ್ಲ ಬ್ರಹ್ಮ ರುದ್ರಾದಿ ದೇವತೆಗಳು ಹೋದ್ರಂತೆ. ಹೋಗಿ ಪ್ರಾರ್ಥನೆ ಮಾಡಿದರು, ಇಂತಹ ಒಂದು ಸಂಕಟ ಬಂದಿದೆ, ಅದರಿಂದ ಕಾಪಾಡಬೇಕು ನೀವು ಅಂತ. ಅದಕ್ಕೆ ಬ್ರಹ್ಮದೇವರಂತಾರೆ, ಮತ್ತೆ ಈ ತರಹ ದೊಡ್ಡವರ ಮೇಲೆ, ಮಹಾನುಭಾವರ ಮೇಲೆ ಅಪರಾಧವನ್ನ ಎಸಗಿದರೆ ಈ ರೀತಿ ದುಷ್ಫಲ ಆಗೋದೇನೆ. ಆಗಲಿ, ನಾವೆಲ್ಲ ಹೋಗಿ ವಾಯುದೇವರ ಹತ್ತಿರ ಪ್ರಾರ್ಥನೆ ಮಾಡೋಣ ಅಂತ ಎಲ್ಲ ಇಂದ್ರ ರುದ್ರಾದಿ ದೇವತೆಗಳನ್ನ ಕರೆದುಕೊಂಡು ಬ್ರಹ್ಮದೇವರು ವಾಯುದೇವರ ಹತ್ತಿರ ಬಂದು ಆ ಗುಹೆಯ ಬಾಗಿಲನ್ನು ತೆಗೆದು ಮುಖ್ಯ ಪ್ರಾಣದೇವರ ಮಗನಾದಂತಹ ಹನುಮಂತ ದೇವರ ಮುಖದ ಮೇಲೆ ತಮ್ಮ ಕೈಯಿಂದ ಒಂದು ಬಾರಿ ಮಾರ್ಜನವನ್ನ ಮಾಡಿದ್ರಂತೆ. ಅಂದ್ರೆ ಒಂದು ಬಾರಿ ಹನುಮಂತ ದೇವರ ಮೇಲೆ ಕೈಯಾಡಿಸಿದರು ಅಂತ ನಾವು ತಿಳಿದುಕೊಳ್ಬಹುದು. ಹಾಗಾದ ಕೂಡಲೇ ಅವರಿಗೆ ತುಂಬಾ ಸಂತೋಷ ಆಗಿ, ಹನುಮಂತ ದೇವರಿಗೆ ತುಂಬಾ ಸಂತೋಷದಿಂದ ಅವರು ಎದ್ದು ಕುಳಿತುಕೊಂಡ್ರು ಅಂತ ಕಥೆಯನ್ನ ಕೇಳುತ್ತೇವೆ. ಆವಾಗ ಬ್ರಹ್ಮದೇವರು ಅವರಿಗೆ ಆಶೀರ್ವಾದವನ್ನ ಮಾಡಿ ಮತ್ತೆ ವಾಯುದೇವರಿಗೆ ಹೇಳಿದರು, ಮತ್ತೆ ಪ್ರಪಂಚದಲ್ಲಿ ವಾಯು ಸಂಚಾರ ಆಗುವಂತೆ ಮಾಡಿ ತುಂಬಾ ತೊಂದರೆಯಾಗಿದೆ ಅಂತ ಹೇಳುತ್ತಾರೆ. ಆಗಲಿ ಅಂತ ವಾಯುದೇವರು ಕೂಡ ಮತ್ತೆ ವಾಯು ಸಂಚಾರ ಆಗುವಂತೆ ಮಾಡುತ್ತಾರೆ. ಆ ಸಂದರ್ಭದಲ್ಲಿ
ಅಲ್ಲಿ ನೆರೆದಂತಹ ಎಲ್ಲ ಇಂದ್ರಾದಿ ದೇವತೆಗಳು ಬಂದು ಹನುಮಂತ ದೇವರಿಗೆ ಆಶೀರ್ವಾದವನ್ನ ಮಾಡಿದರು. ಮೊದಲಿಗೆ ಇಂದ್ರ ಬಂದು ಅವರನ್ನ ಹನುಮಾನ್ ಅನ್ನುವ ಶಬ್ದದಿಂದ ಕರೆಯುತ್ತಾನೆ. ಭಂಗೆ ಪ್ರಸಕ್ತೇಪಿ ನ ಭಂಗಮಾಪ ಹನುಹು ಶಿಶೋರ್ಯದ್ ಹನುಮಾನತೋಯಂ ಅಂತ. ವಜ್ರ ಪ್ರಹಾರವನ್ನ ಮಾಡಿದಾಗ ಸಾಮಾನ್ಯ ಮಗುವಾಗಿದ್ರೆ ಅದರ ಮುಖ ಸೀಳಿ ಹೋಗಬೇಕಾಗಿತ್ತು. ಆದರೆ ಈ ಮಗುವಿನ, ಈ ಶಿಶುವಿನ ಹನುಪ್ರದೇಶದ ಮೇಲೆ ವಜ್ರ ಪ್ರಹಾರವನ್ನ ಮಾಡಿದಾಗಲೂ ಅದಕ್ಕೆ ಕಿಂಚಿನ್ ಮಾತ್ರವೂ ಭಂಗ ಆಗಲಿಲ್ಲ. ಆದ್ದರಿಂದ ಇವನನ್ನ ಹನುಮಾನ್ ಅಂತ ಕರೆಯಬೇಕು ಅಂತ ಇಂದ್ರ ಹೇಳಿದ. ಹನುಮಾನ್ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಹನು ಅಂತಂದ್ರೆ ಆ ಅಧರದ ಕೆಳಭಾಗದ, ಮುಖದ ಕೆಳಭಾಗ, ಅದರಲ್ಲಿ ಆ ಹನು ಪ್ರದೇಶವನ್ನ ಹೊಂದಿದಂಥವನು ಹನುಮಾನ್ ಅಂತ. ನಮಗೆ ಅನಿಸಬಹುದು, ನಮಗೂ ಎಲ್ಲ ಹನು ಇದೆ, ಹನುಮಂತ ದೇವರನ್ನಷ್ಟೇ ಹನುಮಾನ್ ಅಂತ ಯಾಕೆ ಕರಿಬೇಕು ಅಂತಂದ್ರೆ, ನಾವು ತಿಳಿದುಕೊಳ್ಳಬೇಕಾದದ್ದು, ನಮ್ಮಲ್ಲಿಯೂ ಜ್ಞಾನ ಇದೆ, ಆದರೆ ನಮ್ಮನ್ನ ಯಾರು ಜ್ಞಾನಿಗಳು ಅಂತ ಕರೆಯೋದಿಲ್ಲ. ದೊಡ್ಡ ದೊಡ್ಡ ಗ್ರಂಥಕಾರರನ್ನ, ಟೀಕಾ ಟಿಪ್ಪಣಿಕಾರರನ್ನ ಜ್ಞಾನಿಗಳು ಅಂತ ಕರೀತಾರೆ. ಆದರೆ ಜ್ಞಾನಿ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಜ್ಞಾನವನ್ನ ಹೊಂದಿದಂಥವರು ಅಂತ ಅರ್ಥ. ನಮ್ಮಲ್ಲಿಯೂ ಏನೋ ಒಂದಿಷ್ಟು ಜ್ಞಾನ ಇದೆ, ನಮ್ಮನ್ನ ಯಾಕೆ ಜ್ಞಾನಿ ಅಂತ ಕರೀಬಾರದು ಅಂತಂದ್ರೆ, ನಮ್ಮ ಜ್ಞಾನ ತುಂಬಾ ಸಣ್ಣದಾದಂತಹದ್ದು, ಅವರ ಜ್ಞಾನ ವಿಶಾಲವಾದದ್ದಿರುತ್ತೆ. ಮತ್ತೆ ಲೌಕಿಕ ವಿಷಯಗಳ ಬಗ್ಗೆ ಹೆಚ್ಚಿನ ಜ್ಞಾನ, ಪಾರಮಾರ್ಥಿಕ ವಿಷಯಗಳ ಬಗ್ಗೆ ಕಡಿಮೆ ಜ್ಞಾನ, ಅಸ್ಪಷ್ಟವಾದಂತಹ ಜ್ಞಾನ, ಇದು ನಮಗೆ ಇರುವಂತಹ ತೊಂದರೆ. ಆದರೆ ಆ ಮಹಾನುಭಾವರ ಜ್ಞಾನ ಹೇಗಿರುತ್ತೆ? ಪರಮಾತ್ಮನ ಮಹಾತ್ಮ್ಯಗಳೇ ಮೊದಲಾದಂತಹ ವೈದಿಕ ವಿಷಯಗಳ ಬಗ್ಗೆ ಹೆಚ್ಚಿನ ಜ್ಞಾನ ಅವರಿಗಿರುತ್ತೆ. ಒಟ್ಟಾರೆ ಆ ಮಹಾನುಭಾವರ ಜ್ಞಾನ ಶ್ರೇಷ್ಠವಾದದ್ದು. ಶ್ರೇಷ್ಠವಾದ, ಅತಿಶಯಿತವಾದ ಜ್ಞಾನವನ್ನ ಹೊಂದಿದ್ದರಿಂದ ಅವರನ್ನ ಜ್ಞಾನಿಗಳು ಅಂತ ಕರೀತೇವೆ. ನಮ್ಮನ್ನ ಯಾರು ಜ್ಞಾನಿಗಳು ಅಂತ ಅನ್ನಲ್ಲ. ಅದೇ ರೀತಿ ನಮಗೂ ಹನುಪ್ರದೇಶ ಇರಬಹುದು, ಆದರೆ ಆ ಮುಖ್ಯ ಪ್ರಾಣದೇವರ ಹನುಪ್ರದೇಶ ಏನಿದೆ, ವಜ್ರಾಘಾತದಿಂದಲೂ ಭಂಗ ಆಗದಂತಹ ಅತ್ಯಂತ ಗಟ್ಟಿಯಾದ ಶ್ರೇಷ್ಠವಾದ ಹನುಪ್ರದೇಶ. ಆದ್ದರಿಂದ ಅವರನ್ನ ಹನುಮಾನ್ ಅನ್ನುವ ಶಬ್ದದಿಂದ ಕರೆಯುತ್ತಾರೆ. ಜೊತೆಗೆ ಇನ್ನೊಂದು ಶ್ರೀಮದ್ ಆಚಾರ್ಯರು ಹೇಳಿದಂತಹ ಉತ್ಕೃಷ್ಟ ಜ್ಞಾನವನ್ನ ಹೊಂದಿದಂಥವರು ಅನ್ನೋ ಅರ್ಥ ಅಂತೂ ಇದ್ದೇ ಇದೆ. ಹೀಗೆ ಆ ಮಗುವನ್ನ ಹನುಮಾನ್ ಅನ್ನುವ ಶಬ್ದದಿಂದ ಕರೆದು ಅನಂತರದಲ್ಲಿ ಇಂದ್ರ ಹೇಳ್ತಾನೆ, ಇನ್ನ ಎಂದಿಗೂ ನನ್ನ ವಜ್ರದಿಂದಾಗಿ ನಿನಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳಿ ಒಂದು ದಿವ್ಯವಾದಂತಹ ಪದ್ಮದ ಮಾಲೆಯನ್ನ ಆ ಮಗುವಿಗೆ ಹಾಕ್ತಾನೆ ಇಂದ್ರ. ಹಾಗೆ ಅನೇಕಾನೇಕ ದೇವತೆಗಳು, ವರುಣ, ಅಗ್ನಿ ಇತ್ಯಾದಿ ಅನೇಕ ದೇವತೆಗಳು ಬಂದು ಹನುಮಂತ ದೇವರಿಗೆ ಆಶೀರ್ವಾದ ಮಾಡುತ್ತಾರೆ. ಅಗ್ನಿಯಿಂದ ನಿನಗೇನು ಆಗುವುದು ಬೇಡ. ಮತ್ತೆ ಅಗ್ನಿದೇವತೆ ಹೇಳ್ತಾನೆ, ನನ್ನ ಅಭಿಮನ್ಯಮಾನವಾದಂತಹ ಅಸ್ತ್ರಗಳಿಂದ ನಿನಗೇನಾಗೋದು ಬೇಡ. ಜೊತೆಗೆ ವರುಣ ಬಂದ್ಬಿಟ್ಟು ನನ್ನಿಂದ ಅಭಿಮನ್ಯಮಾನವಾದಂತಹ ವರುಣ ಪಾಶಾದಿಗಳಿಂದ ನಿನಗೇನಾಗೋದು ಬೇಡ, ಮತ್ತೆ ನೀರಿನಿಂದ ನಿನಗೇನು ತೊಂದರೆಯಾಗುವುದು ಬೇಡ ಅಂತ ಆಶೀರ್ವಾದ ಮಾಡಿದ. ವಿಶ್ವಕರ್ಮ ಬಂದು, ನಾನು ಯಾವುದೇ ಶಸ್ತ್ರಾಸ್ತ್ರಗಳನ್ನು ನಿರ್ಮಾಣ ಮಾಡಿದ್ದೇನಲ್ಲ, ಅವುಗಳಿಂದ ನಿನಗೆ ಬಾಧೆಯಾಗುವುದು ಬೇಡ ಅಂತ ಹೀಗೆ ಆಯಾ ದೇವತೆಗಳು ಬಂದು ತಮ್ಮ ತಮ್ಮ ಅಸ್ತ್ರಗಳು ಮತ್ತೆ ತಮ್ಮಿಂದ ಅಭಿಮನ್ಯಮಾನವಾದಂತಹ ನೀರು, ಅಗ್ನಿ ಇತ್ಯಾದಿ ತತ್ವಗಳಿಂದ ಹನುಮಂತ ದೇವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಆಶೀರ್ವಾದವನ್ನ ಮಾಡಿದರು. ನಮಗೆ ಸಂದೇಹ ಬರಬಹುದು, ಈ ದೇವತೆಗಳು ಬಂದು ಯಾಕೆ ಆಶೀರ್ವಾದ ಮಾಡಬೇಕು? ಹನುಮಂತ ದೇವರಿಗೆ ಸ್ವತಃನೇ ಏನೂ ಆಗೋದಿಲ್ಲ. ವಜ್ರದಿಂದ ಪ್ರಹಾರವನ್ನ ಮಾಡಿದ, ಏನಾಯಿತು ಹನುಮಂತ ದೇವರಿಗೆ? ಏನೂ ಆಗ್ಲಿಲ್ಲ. ಮೂರ್ಛಿತರಾದವರಂತೆ ನಟನೆ ಮಾಡಿದ್ರಷ್ಟೆ. ಇದೊಂದು ಪ್ರಸಂಗದಲ್ಲಿ ವಾಯುದೇವರ ಪ್ರಾಮುಖ್ಯವನ್ನ ಜಗತ್ತು ತಿಳಿದುಕೊಳ್ಳಿ. ವಾಯುದೇವರ ಅನುಗ್ರಹ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಯಾವ ರೀತಿಯ ಸಂಕಟ ಬರಬಹುದು ಅಂತನ್ನೋದನ್ನ ತಿಳಿದುಕೊಳ್ಳಿ ಅಂತ ಆ ಒಂದು ಉದ್ದೇಶಕ್ಕಾಗಿ ತೋರಿಸಿದಂತಹ ಲೀಲೆ ಇದು.
ಆ ಲೀಲೆಯ ಭಾಗವಾಗಿ ಹನುಮಂತ ದೇವರು ಮೂರ್ಛಿತರಾದವರಂತೆ ನಟಿಸಿದರಷ್ಟೆ. ಹಾಗಿದ್ದಾಗ ಇವರೆಲ್ಲ ಬಂದು ಆಶೀರ್ವಾದ ಮಾಡುವ ಅಗತ್ಯ ಏನಿದೆ ಅಂತ ಕೇಳಿದರೆ ಅದನ್ನು ನಾವು ಆಶೀರ್ವಾದ ರೂಪದಲ್ಲಿ ತಿಳಿದುಕೊಳ್ಳಬಾರದು. ಯಾರಾದರೂ ದೊಡ್ಡವರು ಸಣ್ಣವರಿಗೆ ಆಶೀರ್ವಾದ ಮಾಡಿದಾಗ ಅದು ಸರಿ. ಆದರೆ ಯೋಗ್ಯತೆಯಲ್ಲಿ ನಿಜವಾಗಲೂ ಸಣ್ಣವರಿದ್ದವರು ಏನೋ ಪ್ರಸಂಗಾನುಕೂಲವಾಗಿ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ ಅಂತ ಆದಾಗಲೂ ಕೂಡ ಅದನ್ನು ನಾವು ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಅಂತಂದರೆ, ಹನುಮಂತ ದೇವರಲ್ಲಿ ಆ ಯೋಗ್ಯತೆ ಇದೆ. ಅವರಿಗೆ ಎಂದಿಗೂ ನಮ್ಮ ಅಸ್ತ್ರಗಳಿಂದಾಗಲಿ ಅಥವಾ ನೀರು ಬೆಂಕಿ ಇತ್ಯಾದಿ ನಮ್ಮಿಂದ ಅಭಿಮನ್ಯಮಾನವಾದ ತತ್ವಗಳಿಂದಾಗಲಿ ಏನೂ ತೊಂದರೆ ಆಗೋದಿಲ್ಲ ಅನ್ನುವ ಈ ಹನುಮಂತ ದೇವರ ಅಥಾರಿಟಿಯನ್ನು ಅವರು ಒಂದು ರೀತಿ ಸ್ವೀಕರಿಸಿದಂತೆ, ಅದನ್ನು ಎತ್ತಿ ಹಿಡಿದಂತೆ ಅಷ್ಟೆ. ಹೀಗಾಗಿ ಅವರು ಬಂದು ಆಶೀರ್ವಾದ ಮಾಡಿದರು ಅಂತ ಹೇಳೋಕ್ಕಿಂತ ಅವರೆಲ್ಲರೂ ಬಂದು ಒಪ್ಪಿಕೊಂಡ್ರು, ಇಲ್ಲ ಹನುಮಂತ ದೇವರು ಮುಖ್ಯ ಪ್ರಾಣದೇವರ ಅವತಾರರು, ಅವರಿಗೆ ಯಾವುದೇ ಅಸ್ತ್ರಗಳಿಂದ ಯಾವುದೇ ತತ್ವಗಳಿಂದ ಯಾವುದೇ ತರಹದ ಬಾಧೆ ಆಗೋದಿಲ್ಲ ಅಂತನ್ನೋದನ್ನು ಒಪ್ಪಿಕೊಂಡ್ರು ಅಂತ ನಾವು ಭಾವಿಸಬೇಕು. ಈ ರೀತಿ ಸಾಕಷ್ಟು ಬಲವನ್ನ ಅವರು ಪಡೆದುಕೊಂಡಿದ್ದಾರೆ. ಲೌಕಿಕ ರೀತಿಯಿಂದ ತುಂಬಾ ಬಲವನ್ನ ಮತ್ತೆ ಯಾವುದೇ ಅಸ್ತ್ರಗಳಿಂದ ಬಾಧೆ ಆಗೋದಿಲ್ಲ ಅಂತನ್ನುವ ಒಂದು ಗುಣವನ್ನ ಅವರು ಪಡೆದುಕೊಂಡಿದ್ದಾರೆ. ವಾಯುದೇವರೇ ತಮ್ಮ ಮಗುವನ್ನ ಕರೆದುಕೊಂಡು ಆಮೇಲೆ ತಂದು ಮೇರು ಪರ್ವತದಲ್ಲಿ ಅವರ ಮನೆಗೆ ಬಿಟ್ಟು ಹೋದರು. ಇಷ್ಟೆಲ್ಲ ಬಲ ಬಂತಲ್ಲ ಹನುಮಂತ ದೇವರಿಗೆ. ಆದ್ದರಿಂದ ಅವರು ತುಂಬಾ ವೇಗವಾಗಿ ಎಲ್ಲ ಕಡೆ ಹಾರಾಡೋದಕ್ಕೆ ಪ್ರಾರಂಭ ಮಾಡಿದರಂತೆ. ಮೇರು ಪರ್ವತದಲ್ಲಿ ಎಲ್ಲ ಕಡೆ ಹಾರಾಡೋದಕ್ಕೆ ಪ್ರಾರಂಭ ಮಾಡಿದರು. ತುಂಬಾ ವೇಗವಾಗಿ ತುಂಬಾ ಬಲಪೂರ್ವಕವಾಗಿ ಹಾರಾಡಬೇಕಾದರೆ ಮಧ್ಯದಲ್ಲಿ ಬರುವಂತಹ ಋಷಿಗಳ ಆಶ್ರಮಗಳಲ್ಲಿ ತುಂಬಾ ತೊಂದರೆ ಮಾಡುತ್ತಾ ಇದ್ರು, ತುಂಬಾ ಗಲಾಟೆಯನ್ನು ಹಾಕ್ತಾ ಇದ್ರಂತೆ. ಋಷಿಗಳ ಕೃಷ್ಣಾಜಿನ, ಕಮಂಡಲು, ದಂಡಗಳು ಇತ್ಯಾದಿಗಳನ್ನೆಲ್ಲ ಬೀಳಿಸಿ ಒಡೆದು ಹೀಗೆಲ್ಲ ಮಾಡ್ತಾ ಇದ್ರು. ಇದೆಲ್ಲದರಿಂದ ಆ ಋಷಿಗಳಿಗೆ ಕೋಪ ಬಂತು ಅಂತ ಕಥೆಯನ್ನು ನಾವು ಕೇಳುತ್ತೇವೆ. ಋಷಿಗಳಿಗೆ ಕೋಪ ಬಂದು ಅವರು ಹನುಮಂತ ದೇವರಿಗೆ ಶಾಪವನ್ನು ಕೊಟ್ಟರಂತೆ. ನಿನಗೆ ಯದ್ಯಪಿ ತುಂಬಾ ಬಲ ಇದೆ, ಆದರೆ ಆ ಬಲವನ್ನು ನೀನು ಮರೆತು ಹೋಗು. ಆ ಬಲ ನಿನಗೆ ಇದೆ ಅಂತ ಅನ್ನೋದು ನಿನಗೆ ಗೊತ್ತಾಗೋದು ಬೇಡ. ಎಷ್ಟು ಬಲ ಇದ್ರೂ ಕೂಡ ನಮ್ಮ ಹತ್ರ ಅಷ್ಟು ಬಲ ಇದೆ ಅಂತ ಗೊತ್ತಿಲ್ಲದೆ ಅವನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನಲ್ಲಿ ಬಲ ಇದೆ, ಅದನ್ನು ನಾವು ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಬಲ ಹೀಗಿದೆ ಅಂತನ್ನುವುದರ ಜ್ಞಾನ ನಿನಗಾಗೋದು ಬೇಡ ಅಂತ ಶಾಪ ಕೊಟ್ಟರಂತೆ. ಮತ್ತೆ ಎಂದಿಗೂ ಆಗೋದು ಬೇಡವಾ ಅಂತಂದ್ರೆ ಹಾಗಲ್ಲ. ಯಾರಾದರೂ ಬಂದು ನಿನ್ನ ಕೀರ್ತಿ ಪ್ರಶಂಸೆಯನ್ನ ಮಾಡಿದರೆ, ನಿನಗೆ ಈ ರೀತಿ ಬಲ ಇದೆ ಅಂತನ್ನೋದನ್ನ ಹೇಳಿದರೆ ಆವಾಗ ನಿನಗೆ ನೆನಪಾಗತ್ತೆ ನನ್ನಲ್ಲಿ ಇಷ್ಟು ಬಲ ಇದೆ ಅಂತ ಹೀಗೆ ಶಾಪವನ್ನ ಕೊಟ್ಟರಂತೆ. ಆವಾಗಿನಿಂದ ಹನುಮಂತ ದೇವರು ಸ್ವಲ್ಪ ಶಾಂತರಾದರು ಅಂತ ಕಥೆಯನ್ನ ಅಗಸ್ತ್ಯ ಮಹರ್ಷಿಗಳು ಹೇಳುತ್ತಾರೆ. ಅದಾದ ಮೇಲೆ ಅವರು ಶಾಸ್ತ್ರಾಧ್ಯಯನವನ್ನ, ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡಿದರು. ಲೌಕಿಕ ರೀತಿಯಲ್ಲೇ, ಅವರೇನು ಮತ್ತೆ ಕಲಿಯುವ ಅವಶ್ಯಕತೆ ಇಲ್ಲ. ಆದರೂ ಪ್ರಾರಂಭ ಮಾಡಿದರು. ಅನೇಕ ಶಾಸ್ತ್ರಗಳನ್ನ ಓದಿದರು. ಮತ್ತೆ ಮಹಾವ್ಯಾಕರಣದ ಅಧ್ಯಯನಕ್ಕಾಗಿ ಅಂತ ಸೂರ್ಯದೇವರ ಹತ್ತಿರ ಹೋಗುತ್ತಾರೆ. ಸೂರ್ಯದೇವರ ಹತ್ತಿರ ಹೋಗಿ ನನಗೆ ವ್ಯಾಕರಣದ ಪಾಠವನ್ನ ಹೇಳಬೇಕು ಅಂತ ಕೇಳಿದರು. ಸೂರ್ಯದೇವರಂದ್ರಂತೆ, ಆಗಲಿ, ನಾನು ಖಾಲಿನೇ ಇದ್ದೀನಿ, ಹೇಳ್ತೀನಿ, ಆದರೆ ಒಂದು ಕೆಲಸ ಇದೆ, ನಿರಂತರವಾಗಿ ನಾನು ಮಾಡಬೇಕಾದ ಕೆಲಸ. ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆಯ ತನಕ ಪೂರ್ವದಲ್ಲಿರೋ ಉದಯಗಿರಿಯಿಂದ ಪ್ರಾರಂಭಿಸಿ ಪಶ್ಚಿಮದಲ್ಲಿರುವಂತಹ ಅಸ್ತಗಿರಿಯ ತನಕ ಪ್ರಯಾಣವನ್ನು ನಾನು ಪ್ರತಿ ದಿವಸ ಮಾಡಬೇಕು, ನಿಂತುಕೊಳ್ಳಿಕ್ಕಾಗಲ್ಲ. ಹೀಗಾಗಿ ನಿನಗೆ ಪಾಠ ಹೇಳೋದು ಕಷ್ಟ ಅಂತ ಹೇಳಿದಾಗ ಮುಖ್ಯ ಪ್ರಾಣದೇವರು ಅತ್ಯಂತ ದೊಡ್ಡದಾದ ಮತ್ತು ಭಾರವಾದಂತಹ ಆ ಮಹಾವ್ಯಾಕರಣದ ಪುಸ್ತಕವನ್ನು ಕೈಯಲ್ಲಿ ಇಟ್ಟುಕೊಂಡು ಸೂರ್ಯದೇವರಿಗೆ ಅಭಿಮುಖವಾಗಿ ನಿಂತುಕೊಂಡು ಓಡ್ತಾ ಇದ್ರಂತೆ. ಅಂದರೆ ಸೂರ್ಯದೇವರು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹೋಗ್ತಾ ಇದ್ದಾರೆ ಅಂದರೆ ಸೂರ್ಯಾಭಿಮುಖವಾಗಿ ನಿಂತುಕೊಂಡು, ಹಿಂದು ಮುಂದಾಗಿ ನಡೆಯೋದು ಅಂತ ಮಧ್ವನಾಮದಲ್ಲಿ ವರ್ಣನೆ ಬರುತ್ತಲ್ಲ, ಆ ರೀತಿ ನಡೀತಾ, ಆ ರೀತಿ ಓಡ್ತಾ ಸೂರ್ಯದೇವರ ಹತ್ತಿರ ಮಹಾವ್ಯಾಕರಣವನ್ನು ಕಲಿತರಂತೆ.
ಅದರ ವರ್ಣನೆಯನ್ನು ರಾಮದೇವರು ಮಾಡುತ್ತಾರೆ. ಯಾವಾಗ ಹನುಮಂತ ದೇವರು ರಾಮದೇವರನ್ನು ಮೊದಲನೇ ಬಾರಿ ಭೇಟಿಯಾದರು, ಆವಾಗ ಅವರ ಮತ್ತೆ ಲಕ್ಷ್ಮಣನ ಮಧ್ಯದಲ್ಲಿ ಒಂದು ವಾರ್ತಾಲಾಪ ಆಗತ್ತೆ. ಲಕ್ಷ್ಮಣ ಅಂತಂದ್ರೆ ಶೇಷದೇವರ ಅವತಾರ. ಶೇಷದೇವರಿಗೆ ವ್ಯಾಕರಣದ ಜ್ಞಾನ ಅದ್ಭುತವಾಗಿದೆ ಅಂತ ನಾವು ಹೇಳುತ್ತೇವೆ. ಅಂತಹ ವ್ಯಾಕರಣದ ಜ್ಞಾನಿಗಳಾದಂತಹ ಶೇಷದೇವರ ಅವತಾರ ಲಕ್ಷ್ಮಣ. ಅವನ ಜೊತೆಗೆ ಹನುಮಂತ ದೇವರು ಮಾತಾಡ್ತಾ ಇದ್ರೆ ಎಲ್ಲರಿಗೂ ಆಶ್ಚರ್ಯ ಆಯಿತು, ಇಷ್ಟು ಅದ್ಭುತವಾದಂತಹ ಮಾತನಾಡುವ ಕ್ರಮ ಇದೆ ಇವ್ರದು ಅಂತ. ಆವಾಗ ರಾಮದೇವರು ಹೇಳುತ್ತಾರೆ, ನೂನಂ ವ್ಯಾಕರಣಂ ಕೃತ್ಸ್ನ ಮನೇನ ಬಹುಧಾ ಶ್ರುತಂ ಬಹುವ್ಯಾಹರತಾನೇನ ನಕಿಂಚಿದಪಶಬ್ದಿತಂ ಅಂತ. ನಮ್ಮ ಜೊತೆ ಮಾತಾಡ್ತಾ ಇದ್ದಾನಲ್ಲ ಈ ವ್ಯಕ್ತಿ ನಿಶ್ಚಿತವಾಗಿಯೂ ತುಂಬಾ ಬಾರಿ ವ್ಯಾಕರಣವನ್ನು ಓದಿದ್ದಾನೆ, ತುಂಬಾ ಚೆನ್ನಾಗಿ ಓದಿದ್ದಾನೆ. ಯಾಕೆ ಅಂತಂದ್ರೆ ಇಷ್ಟು ಹೊತ್ತು ಮಾತಾಡಿದ್ರು ಒಂದು ಅಪಶಬ್ದ ಬರಲಿಲ್ಲ ಇವನ ಬಾಯಲ್ಲಿ ಅಂತ. ಆ ರೀತಿ ವ್ಯಾಕರಣಾದಿ ಅನೇಕಾನೇಕ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು ಹನುಮಂತ ದೇವರು. ಇಷ್ಟೆಲ್ಲ ಕಥೆಗಳನ್ನ ಅಗಸ್ತ್ಯ ಮಹರ್ಷಿಗಳು ಹೇಳುತ್ತಾರೆ. ಇದನ್ನ ಹೇಳಿದ ಮೇಲೆ ಅವರು ಇನ್ನೊಂದು ಕೊನೆಗೆ ಒಂದು ಮಾತನ್ನ ಹೇಳುತ್ತಾರೆ, ಸೋಯಂ ಮಹಾವ್ಯಾಕರಣ ಪ್ರವೇತ್ತ ಬ್ರಹ್ಮ ಭವಿಷ್ಯತ್ಯಪಿ ತೇ ಪ್ರಸಾದಾತಂತ. ಹನುಮಂತ ದೇವರಿಗೆ ಯಾವ ಶಾಸ್ತ್ರಗಳ ಜ್ಞಾನದಲ್ಲಿ ಅಥವಾ ನೀತಿಶಾಸ್ತ್ರಗಳ ಜ್ಞಾನದಲ್ಲಿ ಯಾವುದರಲ್ಲಿಯೂ ಸಮಾನರಾದಂಥವರು ಜೀವವರ್ಗದಲ್ಲಿ ಯಾರೂ ಇಲ್ಲ ಅನ್ನುವುದನ್ನು ಹೇಳಿದ ಮೇಲೆ ಅಗಸ್ತ್ಯರು ಹೇಳೋದಿದನ್ನು. ಇಂತಹ ವ್ಯಾಕರಣದ ಮಹಾಜ್ಞಾನಿಯಾದ ಈ ಹನುಮಂತ ದೇವರು ಬ್ರಹ್ಮ ಭವಿಷ್ಯತ್ಯಪಿ ತೇ ಪ್ರಸಾದಾತ್, ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಹೋಗುತ್ತಾರೆ. ಆದರೆ ಅವರು ಕೊನೆಗೆ ಆಡುವ ಮಾತೇನು, ತೇ ಪ್ರಸಾದಾತ್, ರಾಮದೇವರೇ ನಿಮ್ಮ ಪ್ರಸಾದದಿಂದಾಗಿ ಅವರು ಬ್ರಹ್ಮದೇವರ ಪದವಿಗೆ ಹೋಗುತ್ತಾರೆ ಅಂತ. ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅತ್ಯಂತ ಮುಖ್ಯ ಅಂಶ ಇದು. ಅಷ್ಟು ಜ್ಞಾನಿಗಳಾದಂತಹ ಹನುಮಂತ ದೇವರು ಅವರಿಗೆ ಬ್ರಹ್ಮ ಪದವಿಯ ಪ್ರಾಪ್ತಿಯಾಗೋದು, ಆ ಬ್ರಹ್ಮ ಪದವಿಯ ನಂತರ ಅವರು ಮುಕ್ತರಾದ ಮೇಲೆ ವೈಕುಂಠದಲ್ಲಿಯೂ ಕೂಡ ಆ ಸಮಗ್ರ ಮುಕ್ತ ವರ್ಗಕ್ಕೆ ಅವರು ಗುರುಗಳು ಅಂತ ಆಗಿ ಇರೋದು, ಅದೆಲ್ಲವೂ ಪರಮಾತ್ಮನ ಪ್ರಸಾದದಿಂದ ಆಗುವಂತಹದ್ದು ಅಂತ ಈ ಒಂದು ಭಾವನೆಯ ಜೊತೆಗೆ ಈ ಒಂದು ದೃಷ್ಟಿಕೋನದಿಂದ ನಾ ಈ ಎಲ್ಲ ಕಥೆಗಳನ್ನು ಕೇಳಬೇಕು. ಕೇಳಿದಾಗ ಎಲ್ಲ ಭಗವದ್ಭಕ್ತರ ಕಥೆಗಳಲ್ಲಿಯೂ ಕೂಡ ನಮಗೆ ಪರಮಾತ್ಮನ ಮಹಿಮೆ ಅಂತನ್ನೋದು ಸಂತತವಾಗಿ ಕಂಡುಬರುತ್ತೆ. ಅವರು ಮುಖ್ಯ ಪ್ರಾಣದೇವರು ಮುಂದೆ ಹೋಗಿ ರಾಮದೇವರಿಗೆ ಮಾಡಿದಂತಹ ಸೇವೆಗಳ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿದೆ, ಮತ್ತೆ ಮುಂದೆ ಕ್ರಮವಾಗಿ ತಿಳಿದುಕೊಳ್ಳೋಣ. ಆದರೆ ರಾಮದೇವರ ಜೊತೆ ಭೇಟಿಯಾಗುವುದಕ್ಕಿಂತ ಮೊದಲು ಹನುಮಂತ ದೇವರು ತೋರಿಸಿದಂತಹ ಕೆಲವು ಲೀಲೆಗಳು, ಅವರ ಮಹಿಮೆಗಳು, ಅವುಗಳ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಇವತ್ತು ನಾವು ಮಾಡಿದ್ದೇವೆ. ಭಗವದ್ ಭಕ್ತಾಗ್ರೇಸರರಾದಂತಹ ಮುಖ್ಯ ಪ್ರಾಣದೇವರ ಮಹಿಮೆ ಮತ್ತೆ ಅದಕ್ಕೆ ಮೂಲಭೂತವಾಗಿ ಇರುವಂತಹ ಪರಮಾತ್ಮನ ಪ್ರಸಾದ, ಈ ಎಲ್ಲ ಮಹಿಮೆಗಳು ಪರಮಾತ್ಮನ ಪ್ರಸಾದದಿಂದ ಆಗುತ್ತಾ ಇವೆ ಅಂದರೆ ಅದು ದೇವರ ಮಹಿಮಾತಿಶಯವನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಇದೆಲ್ಲವನ್ನು ನಾವು ಇವತ್ತು ತಿಳಿದುಕೊಂಡಿದ್ದೇವೆ, ಯಥಾಶಕ್ತಿ ತಿಳಿದುಕೊಂಡಿದ್ದೇವೆ. ಇನ್ನು ನಾಳೆಯ ದಿವಸ ರಾಮಾಯಣದಲ್ಲಿಯೇ ಬರುವಂತಹ ಇನ್ನೊಬ್ಬ ಭಗವದ್ಭಕ್ತಾಗ್ರೇಸರ ಭರತ, ಅವನ ಕಥೆಯನ್ನು ನಾವು ಹಿಂದಿನ ಪ್ರವಚನ ಮಾಲಿಕೆಯಲ್ಲಿ ಸಂಕ್ಷಿಪ್ತವಾಗಿ ಕೇಳಿದ್ದೀವಿ. ಆದರೆ ಸಾಕಷ್ಟು ವಿಷಯಗಳು ಉಳಿದುಕೊಂಡಿವೆ. ಅಯೋಧ್ಯೆಯಿಂದ ರಾಮದೇವರ ಹತ್ತಿರ ಅವನು ಹೋಗುವ ತನಕ ಸಾಕಷ್ಟು ಕಥೆಗಳಿವೆ. ಅವನು ಗುಹನ ಜೊತೆಗೆ ಭೇಟಿಯಾದ ಕಥೆ ಇದೆ. ಆಮೇಲೆ ಲಕ್ಷ್ಮಣ ಬಂದು ರಾಮದೇವರಿಗೆ ಭರತ ಬರುವ ಬಗ್ಗೆ ಹೇಳಿದಂತಹ ಕಥೆ ಇದೆ. ಆ ಎಲ್ಲ ಕಥೆಗಳನ್ನು ಮತ್ತೆ ನಾಳೆಯ ದಿವಸ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ. ಎಸ್ ಸರ್ವಗುಣ ಸಂಪೂರ್ಣ.